Hello students. Next concept is radioactivity. Before going to explain this concept, I want to remember previous concept in this chapter, that is binding energy curve. In binding energy curve, if mass number is greater than 170, so the binding energy per nucleon goes on decreases. So nothing but, so these heavy nuclei are less stable. So the stability of these heavy nuclei, nothing but if mass number is greater than 170 degree, so these nuclei are less stable. My question is, why heavy nuclei are less stable? ಹೆವಿ ನ್ಯೂಕ್ಲಿಯೈ ಏನಕ್ಕೆ ಲೆಸ್ ಸ್ಟೆಬಿಲಿಟಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ರೇಡಿಯೋ ಆಕ್ಟಿವಿಟಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಅದನ್ನು ನಾವು ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗುವ. ಅದಕ್ಕಿಂತ ಮುಂಚಿತವಾಗಿ, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ನ್ಯೂಕ್ಲಿಯರ್ ಸೈಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ರೂಟ್ ಆಫ್ ಮಾಸ್ ನಂಬರ್. ಇದನ್ನು ಒಂದನ್ನು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಅದರ ಜೊತೆಗೆ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಶಾರ್ಟ್ ರೇಂಜ್ ಫೋರ್ಸ್ ಆಗಿರುತ್ತೆ. ಅಂದರೆ ದೀಸ್ ಫೋರ್ಸ್ ಆಕ್ಟ್ಸ್ ವಿತಿನ್ ಎ ಡಿಸ್ಟೆನ್ಸ್ ಆಫ್ 1 ಫರ್ಮಿ, ದಟ್ ಈಸ್ 10⁻⁻15 ಮೀಟರ್. ಈ ಎರಡು ಕಾನ್ಸೆಪ್ಟ್ ನಾವಿಲ್ಲಿ ತಿಳ್ಕೊಂಡಿರ್ಬೇಕು, ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಓಕೆ, ಇವಾಗ ನಾನು ಎರಡು ನ್ಯೂಕ್ಲಿಯೈಗಳನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಸ್ಮಾಲ್ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ ಲೆಸ್, ಸೊ ದಟ್ ಈಸ್ 4 ಮಾಸ್ ನಂಬರ್ ಇರುವಂಥ ಒಂದು ನ್ಯೂಕ್ಲಿಯೈನ ತಗೊಳ್ತೀನಿ. ಅನದರ್ ನ್ಯೂಕ್ಲಿಯೈ ಇದೆ, ಸೊ ಇದು ಮಾಸ್ ನಂಬರು ತುಂಬ ಹೈ ಇದೆ ಅಂತ ಅಂದ್ಕೊಳ್ಳಿ. ಸೊ ದಟ್ ಕನ್ಸಿಸ್ಟ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡುವ, ಆಬ್ವಿಯಸ್ಲಿ ಇದರ ಸೈಜ್ ಕಡಿಮೆ ಆಗಿರುತ್ತೆ. ಏನಕ್ಕೆ ಅಂದರೆ, ಸೊ ಸೈಜ್ ಇಸ್ ಡಿಪೆಂಡ್ಸ್ ಆನ್ ಮಾಸ್ ನಂಬರ್. ಇಲ್ಲಿ ಮಾಸ್ ನಂಬರ್ ಕಡಿಮೆ ಆಗಿರೋದ್ರಿಂದ ಸೈಜು ಕಡಿಮೆ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಲೈಟರ್ ನ್ಯೂಕ್ಲಿಯೈ. ಇದ್ರ ಕಾನ್ಸೆಪ್ಟ್ ಬೇಡ. ಆದರೆ ಇಲ್ಲಿ ಸೈಜ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಮಾಸ್ ನಂಬರು ಜಾಸ್ತಿ ಇರೋದ್ರಿಂದ ಸೈಜು ಕೂಡ ಜಾಸ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್, ನ್ಯೂಕ್ಲಿಯರ್ ಫೋರ್ಸ್ ಇಸ್ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಹೇಳಿದ್ದೀನಿ. ಹಾಗಾದರೆ ನ್ಯೂಕ್ಲಿಯಾನ್ಸ್ಗಳ ಮಧ್ಯದಲ್ಲಿ ಡಿಸ್ಟೆನ್ಸ್ 1 ಫರ್ಮಿ ಇದ್ದರೆ ಅವುಗಳ ಮಧ್ಯದಲ್ಲಿ ಸ್ಟ್ರಾಂಗ್ ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ ಅಂತ, ಹೌದಲ್ಲ? ಇಲ್ಲಿ ಸ್ಮಾಲ್ ಲೈಟರ್ ನ್ಯೂಕ್ಲಿಯಲ್ಲಿ 2 ನ್ಯೂಕ್ಲಿಯಾನ್ಸ್ಗಳಿದೆ ಕನ್ಸಿಡರ್ ಮಾಡ್ತೀನಿ. ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ತುಂಬಾನೇ ಕಡಿಮೆ ಇದೆ. ಆ ನ್ಯೂಕ್ಲಿಯಾನ್ಸ್ಗಳ ಮಧ್ಯದಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಕ್ರಿಯೇಟ್ ಆಗುವಂಥ ಫೋರ್ಸು ಸ್ಟ್ರಾಂಗ್ ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್. ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಫೋರ್ಸು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ, ಬೌಂಡ್ ಆಗಿರುತ್ತೆ. ಬಟ್ ಹಿಯರ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ನ್ಯೂಕ್ಲಿಯಾನ್ಸ್ಗಳನ್ನ ಕನ್ಸಿಡರ್ ಮಾಡಿದ್ರೆ ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸು ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿಗೆ ಕಂಪೇರ್ ಮಾಡಿದಾಗ ಈ ಡಿಸ್ಟೆನ್ಸ್ ಜಾಸ್ತಿ ಇದೆ. ಅಂದರೆ ಸೊ ದಿಸ್ ಡಿಸ್ಟೆನ್ಸ್ ಇಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 10⁻⁻15 ಮೀಟರ್. ದೇರ್ ಫೋರ್ ಇವೆರಡರ ಮಧ್ಯದಲ್ಲಿರುವಂತಹ ಫೋರ್ಸು ವೀಕ್ ಆಗಿರುತ್ತೆ. ಅಂದರೆ ಇಲ್ಲಿ ಎಷ್ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇತ್ತೋ ಅಷ್ಟು ಫೋರ್ಸ್ ಇರಲ್ಲ. ಬಿಕಾಸ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಶಾರ್ಟ್ ರೇಂಜ್ ಫೋರ್ಸ್ ಆಗಿರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗೋದ್ರಿಂದ ದಿಸ್ ಫೋರ್ಸ್ ಬಿಕಮ್ಸ್ ರಿಪಲ್ಸಿವ್ ಇನ್ ನೇಚರ್. ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಇವೆರಡರ ಮಧ್ಯದಲ್ಲಿ. ಸೊ ಅವಾಗ ಏನಾಗುತ್ತೆ, ಈ ನ್ಯೂಕ್ಲಿಯಾನ್ಸ್ಗಳ ಮಧ್ಯದಲ್ಲಿ ರಿಪಲ್ಸಿವ್ ಇನ್ ನೇಚರ್ ಕ್ರಿಯೇಟ್ ಆಗೋದ್ರಿಂದ ಅಫ್ಕೋರ್ಸ್ ಇಲ್ಲಿ ನ್ಯೂಕ್ಲಿಯಾನ್ಸ್ಗಳು ಎಕ್ಸಿಸ್ಟ್, ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ನ್ಯೂಕ್ಲಿಯಾನ್ಸ್ ಹೊರಗಡೆ ಹೋಗ್ಬೇಕಾದ್ರೆ ಸೊ ಸಮ್ ರೇಡಿಯೇಷನ್ಸ್ನ ಎಮಿಷನ್ಸ್ ಮಾಡಿ ಎಕ್ಸಿಟ್ ಆಗ್ತಾ ಹೋಗುತ್ತೆ. ಆವಾಗ ದ ನ್ಯೂಕ್ಲಿಯಸ್ ಬಿಕಮ್ಸ್, ಅದು ಹೊರಗಡೆ ಹೋದ್ರೆ ಏನಾಗುತ್ತೆ, ಸೊ ಲೈಕ್ ದಿಸ್, ಈ ಥರ ಆಗುತ್ತೆ. ಇದೇ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆ ನ್ಯೂಕ್ಲಿಯೈ ಏನಾಗ್ತಾ ಹೋಗುತ್ತೆ, ಸೊ ಕಡಿಮೆ 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 ಆಗಿ ಡಿಸ್ಇಂಟಿಗ್ರೇಷನ್ಸ್ ಆಗ್ತಾ ಇರುತ್ತೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಹೀಗಿದಂಥ ನ್ಯೂಕ್ಲಿಯೈ ಏನಾಗಿದೆ, ಕಡಿಮೆ ಸೈಜ್ ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಸೊ ತುಂಬಾನೇ ಕಡಿಮೆ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಡಿಸ್ಇಂಟಿಗ್ರೇಷನ್ ಅಂತ ಕರಿತೀವಿ. ಡಿಸ್ಇಂಟಿಗ್ರೇಷನ್ಸ್ ಅಂದರೆ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬೈ ದ ಎಮಿಷನ್ ಆಫ್ ರೇಡಿಯೇಷನ್ಸ್ನ ಎಮಿಷನ್ ಮಾಡೋ ಮುಖಾಂತರ ಸೊ ಅದ್ರ ಸೈಜು ಕಡಿಮೆ ಆಗ್ತಾ ಇರುತ್ತೆ. ಸೊ ದಿಸ್ ಪ್ರೋಸೆಸ್ ಕಾಲ್ಡ್ ಆಸ್ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ಈ ಪ್ರೋಸೆಸ್ ನಾವು ಮೇಯ್ನ್ ಆಗಿ ನೋಡುವಂಥದ್ದು ಹೆವಿ ನ್ಯೂಕ್ಲಿಯಲ್ಲಿ ಮಾತ್ರ ಈ ಥರ ಪ್ರೋಸೆಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾದರೆ ಇವಾಗ ಡೆಫಿನೇಷನ್ಸ್ಗೆ ಹೋಗುವ. ವಾಟ್ ಈಸ್ ಮೀನ್ ಬೈ ರೇಡಿಯೋ ಆಕ್ಟಿವಿಟಿ ಅಂದರೆ ದ ಪ್ರೋಸೆಸ್ ಆಫ್
ಸ್ಪಾಂಟೇನಿಯಸ್ ಡಿಸಿಂಟಿಗ್ರೇಷನ್ ಅಬ್ಸರ್ವ್ ಮಾಡ್ತಾ ಇದ್ದಿರಲ್ಲ. ಸೊ ಸ್ಪಾಂಟೇನಿಯಸ್ ಆಗಿ ಕಂಟಿನ್ಯೂಸ್ ಆಗಿ ಆಗುವಂತಹ ಡಿಸಿಂಟಿಗ್ರೇಷನ್ ಆಫ್ ನ್ಯೂಕ್ಲಿಯೈ ಆಫ್ ಹೆವಿ ಎಲಿಮೆಂಟ್ಸ್ ವಿತ್ ದ ಎಮಿಷನ್ ಆಫ್ radiations, that is alpha rays, beta rays and gamma rays. ಸೊ ರೇಡಿಯೇಷನ್ಸ್ನ ಎಮಿಷನ್ ಮಾಡೋ ಮುಖಾಂತರ ದ ನ್ಯೂಕ್ಲಿಯೈನ ಸೈಜು ಡಿಸಿಂಟಿಗ್ರೇಷನ್ ಆಗುವಂಥದ್ದು. ಸ್ಪಾಂಟೇನಿಯಸ್ ಅಂದರೆ ಕಂಟಿನ್ಯೂಸ್ ಆಗಿ ಡಿಸಿಂಟಿಗ್ರೇಷನ್ ಆಗುವಂಥದ್ದನ್ನ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ವಾಟ್ ಈಸ್ ರೇಡಿಯೋ ಆಕ್ಟಿವಿಟಿ ಅಂತ ಕೇಳಿದ್ರೆ ದ ಪ್ರೋಸೆಸ್ ಆಫ್ ಸ್ಪಾಂಟೇನಿಯಸ್ ಡಿಸಿಂಟಿಗ್ರೇಷನ್ ಆಫ್ ನ್ಯೂಕ್ಲಿಯೈ ಆಫ್ ಹೆವಿ ಎಲಿಮೆಂಟ್ಸ್ with the emission of radiations, that is alpha rays, beta rays and gamma rays. ಹಾಗಂದ್ರೆ ಏನು, ಆಲ್ಫಾ ರೇಸ್ ಅಂದ್ರೆ ಏನು, ಬೀಟಾ ರೇಸ್ ಅಂದ್ರೆ ಏನು, ಗಾಮಾ ರೇಸ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಅವಾಗ ತಿಳ್ಕೊಳ್ಳುವ. ಸೊ ನೆಕ್ಸ್ಟ್, ದಿಸ್ ರೇಡಿಯೋ ಆಕ್ಟಿವಿಟಿ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ಹೆನ್ರಿ ಬೆಕ್ವೆರೆಲ್ ಇನ್ 1896. 1896 ಅಲ್ಲಿ ರೇಡಿಯೋ ಆಕ್ಟಿವಿಟಿ ಅನ್ನೋ ಕಾನ್ಸೆಪ್ಟ್ ನ ಹೆನ್ರಿ ಬೆಕ್ವೆರೆಲ್ ಅನ್ನೋರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. Okay students, next concept is radioactive decay law. Example ನಿಮಗೆ 2 marks ಗೆ ಕೇಳ್ತಾ ಇರ್ತಾರೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ರೇಡಿಯೋಆಕ್ಟಿವ್ ಡಿಕೇ ಲಾ ಅಂತ. ಅವಾಗ ಈ ಸ್ಟೇಟ್ಮೆಂಟ್ ನ ಬರೆದು ಎಕ್ಸ್ಪ್ಲನೇಷನ್ಸ್ ನ ನೀವು ಮಾಡಬೇಕಾಗುತ್ತೆ. Or what is the statement of radioactive decay law? It states that the rate of disintegration of atoms at any time is directly proportional to the number of radioactive atoms present at that instant ಅಂತ. ಹಾಗಂದ್ರೆ ಏನು ಅರ್ಥ ಮಾಡ್ಕೊಳ್ಳುವ. ಇಲ್ಲಿ ನೋಡಿ, ಇಲ್ಲಿ 2 ಸ್ಯಾಂಪಲ್ ಅನ್ನ ತಗೊಂಡಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದರಲ್ಲಿ ನಂಬರ್ ಆಫ್ ಆಟಮ್ಸ್ ಏನಾಗಿದೆ ಕಡಿಮೆ ಇದೆ, ಇಲ್ಲಿ ನಂಬರ್ ಆಫ್ ಆಟಮ್ಸ್ ಏನಾಗಿದೆ ಜಾಸ್ತಿ ಇದೆ. ಗೊತ್ತಾಗುತ್ತಲ್ಲ, ಸೊ ಸ್ಯಾಂಪಲ್ ನಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಆಟಮ್ಸ್ ಕಡಿಮೆ, ಇಲ್ಲಿ ಆಟಮ್ಸ್ ಜಾಸ್ತಿ ಇದೆ. ಹಾಗಾದ್ರೆ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಅಂದ್ರೆ ಏನು? ಸೊ ದಟ್ ಈಸ್ ಡಿಸಿಂಟಿಗ್ರೇಷನ್ ಆಫ್ ಆಟಮ್ಸ್ ವಿತ್ ಟೈಮ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ರೇಟ್ ಆಫ್ ಡಿಸಿಂಟಿಗ್ರೇಷನ್. ಅಂದ್ರೆ ನಂಬರ್ ಆಫ್ ಆಟಮ್ಸ್ ಡಿಕೇಸ್ ವಿತ್ ಟೈಮ್ ಅಂತ, ದಟ್ ಈಸ್ ಕಾಲ್ಡ್ ರೇಟ್ ಆಫ್ ಡಿಸಿಂಟಿಗ್ರೇಷನ್. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ರೇಡಿಯೋಆಕ್ಟಿವ್ ಆಟಮ್ಸ್ ಪ್ರೆಸೆಂಟ್ ಅಟ್ ದಟ್ ಇನ್ಸ್ಟೆಂಟ್ ಅಂತ. ಇವಾಗ ಯಾವುದೋ ಒಟ್ಟು ಸರ್ಟನ್ ಟೈಮ್ ಟಿ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಸ್ಯಾಂಪಲ್ 1 ಅಲ್ಲಿ ಇಷ್ಟು ಆಟಮ್ಸ್ ಇದೆ, ಸ್ಯಾಂಪಲ್ 2 ಅಲ್ಲಿ ಇಷ್ಟು ಆಟಮ್ಸ್ಗಳಿದೆ. ಹಾಗಾದ್ರೆ ಇದರಲ್ಲಿ ಅಬ್ಸರ್ವ್ ಮಾಡಿದಾಗ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಸ್ಯಾಂಪಲ್ 2 ಅಲ್ಲಿ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಜಾಸ್ತಿ ಇರುತ್ತೆ. ಏನಕ್ಕೆ? ಸೊ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಅಟ್ ಟೈಮ್ ಟಿ ಅಲ್ಲಿ ಜಾಸ್ತಿ ಇದೆ, ಅದಕ್ಕೋಸ್ಕರ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಅಟ್ ಟೈಮ್ ಟಿ ಅಲ್ಲಿ ನಂಬರ್ ಆಫ್ ಆಟಮ್ಸ್ ಏನಾಗಿರುತ್ತೆ ಕಡಿಮೆ ಇದೆ, ಅದಕ್ಕೋಸ್ಕರ ಇಲ್ಲಿ ಸ್ಯಾಂಪಲ್ ಅಲ್ಲಿ ರೇಟ್ ಆಫ್ ಡಿಸಿಂಟಿಗ್ರೇಷನ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಸ್ಟೇಟ್ಮೆಂಟ್ ಕಾಲ್ಡ್ ಆಸ್ ರೇಡಿಯೋ ಆಕ್ಟಿವ್ ಡಿಕೇ ಲಾ. ಹಾಗಾದ್ರೆ ಏನಂತ ಬರೀಬಹುದು? ದ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಆಫ್ ಆಟಮ್, ದಟ್ ಈಸ್ dN/dt, ದಟ್ ಈಸ್ ಕಾಲ್ಡ್ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಆಫ್ ಆಟಮ್ಸ್ ಅಟ್ ಎನಿ ಟೈಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಅಟ್ ದಟ್ ಇನ್ಸ್ಟೆಂಟ್. ಆ ಸ್ಯಾಂಪಲ್ ಅಲ್ಲಿ ಎಷ್ಟು ಆಟಮ್ಸ್ ಗಳಿರುತ್ತೋ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ದೇರ್ಫೋರ್ dN/dt, so that's equals to some proportionality constant called as lambda into n ಆಗುತ್ತೆ. Here lambda called as decay constant, proportionality constant called as decay constant ಅಂತ ಕರೀತಾ ಹೋಗ್ತೀವಿ. ಮತ್ತೆ ಇಲ್ಲಿ ನಾವು ನೆಗೆಟಿವ್ ಸಿಂಬಲ್ ಹಾಕಬೇಕಾಗುತ್ತೆ. ಹಿಯರ್ ನೆಗೆಟಿವ್ ಸೈನ್ ಶೋಸ್ ದಟ್ ನಂಬರ್ ಆಫ್ ಆಟಮ್ ಡಿಕ್ರೀಸಸ್ ವಿತ್ ಟೈಮ್. ಟೈಮ್ ಜಾಸ್ತಿ ಆದಂಗೆ ಆ ಸ್ಯಾಂಪಲ್ ಅಲ್ಲಿ ಉಳ್ಕೊಳ್ಳುವಂತ ಆಟಮ್ಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ರೇಡಿಯೋ ಆಕ್ಟಿವ್ ಡಿಕೇ ಲಾ. ಸೊ ದಟ್ ಈಸ್ ರೇಟ್ ಆಫ್ ಡಿಸಿಂಟಿಗ್ರೇಷನ್ ಆಫ್ ಅಟ್ ಎನಿ ಟೈಮ್ is directly proportional to the number of radioactive atoms present at that instant. So there ಅದನ್ನ ನಾನು ಡೆವಲಪ್ ಮಾಡಿದ್ದೀನಿ. So that proportionality constant nothing but lambda, that is called decay constant into n, where n refers to the number of atoms left after time t. ಅಂದ್ರೆ t ಆದ್ಮೇಲೆ ಎಷ್ಟು ಆಟಮ್ಸ್ ಗಳು ಉಳ್ಕೊಳ್ಳುತ್ತೋ ಅದನ್ನ ಇದು ರೆಫರ್ ಮಾಡ್ತಾ ಹೋಗುತ್ತೆ. Okay students, next concept, show that
n is equals to n naught into e power minus lambda t, where the symbols have their usual meaning. So this is very important derivation in this chapter. ಸೊ ತುಂಬ ಸರಿ 5 ಮಾರ್ಕ್ಸ್ಗೆ ಈ ಚಾಪ್ಟರ್ಲಿ ಕೇಳಿದ್ದಾರೆ ಇದನ್ನು. ಸೊ ಇದು ಎಕ್ಸಾಮಿನೇಷನ್ ಪರ್ಪಸ್ಸಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಡಿರೈವ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ತಾ ಹೋಗುವ. ಸೊ ನಾವು ಕನ್ಸಿಡರ್ ಎ ರೇಡಿಯೋ ಆಕ್ಟಿವ್ ಸ್ಯಾಂಪಲ್. ಒಂದು ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಇದೆ. ಸೊ ಇನಿಷಿಯಲಿ ನಥಿಂಗ್ ಬಟ್ at time is equals to 0, n naught be the number of atoms present in the radioactive sample. ಅಂದರೆ ಟೈಮ್ 0 ಆದಾಗ n naught ಅಷ್ಟು ಆಟಮ್ಸ್ಗಳು ಈ ಸ್ಯಾಂಪಲ್ ಅಲ್ಲಿ ಇದೆ. ಸೊ ಹಿಯರ್ n be the number of radioactive atoms left after time t. ಅಂದರೆ ಆಫ್ಟರ್ ಟೈಮ್ t ಆದಮೇಲೆ ಸೊ ಉಳ್ಕೊಂಡಂತಹ ಆಟಮ್ಸ್ಗಳು n ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದನ್ನೆರಡನ್ನು ಬರಿಬೇಕು. ಫಸ್ಟ್ ಡಿರೈವೇಶನ್ ಸ್ಟಾರ್ಟಿಂಗ್ ಅಲ್ಲಿ ಸೊ ಲೆಟ್ n naught ಅಂದ್ರೆ ಏನಂತ ಬರಿಬೇಕಾಗುತ್ತೆ. n naught be the number of radioactive atoms present in the sample at time 0. 0 ಇದ್ದಾಗ ಎಷ್ಟು ರೇಡಿಯೋಆಕ್ಟಿವ್ ಆಟಮ್ಸ್ ಇರುತ್ತೆ ಅನ್ನೋದು. ಸೊ n be the number of radioactive atoms present in the sample at time t. ಸೊ ಈ ಎರಡು ಪಾಯಿಂಟ್ಸ್ನ ಬರೀಬೇಕಾಗತ್ತಾ ಫಸ್ಟ್ ಸ್ಟಾರ್ಟಿಂಗ್. ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ಡಿಕೆ ಲಾ. ಹಾಗಾದ್ರೆ ಡಿಕೆ ಲಾ ಏನು ಹೇಳ್ತಾ ಹೋಗುತ್ತಾ. ಸೊ ದ ರೇಟ್ ಆಫ್ ಡಿಸ್ಇಂಟಿಗ್ರೇಷನ್ dn by dt ಈಸ್ ಈಕ್ವಲ್ ಟು ದ ಮೈನಸ್ ಲ್ಯಾಂಬ್ಡಾ ಇಂಟು, ಸೊ ದಟ್ ಈಸ್ ಮೈನಸ್ ಲ್ಯಾಂಬ್ಡಾ ಇಂಟು n ಆಗುತ್ತೆ. So this is the radioactive decay law. So rate of disintegration is directly proportional to the number of atoms present at that instant. ಇದನ್ನ rearrange ಮಾಡ್ತೀನಿ. where lambda ಅಂದ್ರೆ ಗೊತ್ತೇ ಇದೆ, that is called decay constant. So next ಇದನ್ನ rearrange ಮಾಡ್ತೀನಿ. therefore dn by en ಈ ಕಡೆ ಬಂದ್ರೆ n that's equals to minus lambda into dt. So now ಇಂಟಿಗ್ರೇಟ್ ಆನ್ ಬೋತ್ ಸೈಡ್. ಎರಡು ಕಡೆ ಇಂಟಿಗ್ರೇಷನ್ಸ್ ಮಾಡ್ತೀನಿ. ಸೊ ಏನಾಗುತ್ತೆ, ಸ್ವಲ್ಪ ಇಲ್ಲಿ ಲಿಮಿಟ್ ತಗೊಂಡು ಇಂಟಿಗ್ರೇಷನ್ ಮಾಡಬೇಕು, ಅಬ್ಸರ್ವ್ ಮಾಡಿ ಹಾಗೆ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ dn by n. ಸೊ ದಟ್ಸ್ ಈಕ್ವಲ್ಸ್ ಟು ಮೈನಸ್ ಲ್ಯಾಂಬ್ಡಾ ಇಂಟು dt. ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ದೀನಿ. ಹಿಯರ್ ಟೈಮ್ ವೇರಿ ಫ್ರಮ್ ಎಲ್ಲಿಂದ ವೇರಿ ಆಗ್ತಿದೆ, 0 to t. therefore 0 to t. ಟೈಮ್ 0 ಇದ್ದಾಗ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ, ದಟ್ ಈಸ್ n naught. ಅಲ್ಲೇ ಬರ್ದಿದ್ದೀನಿ. 0 ಇದ್ದಾಗ n naught ಅಷ್ಟು ಆಟಮ್ಸ್ ಇರುತ್ತೆ. t ಇದ್ದಾಗ n. ಸೊ ಈಗ ಲಿಮಿಟ್ಸ್ಗಳನ್ನ ತಗೊಂಡು ನಾವಿಲ್ಲಿ ಇಂಟಿಗ್ರೇಷನ್ಸ್ ಮಾಡಬೇಕು. ಓಕೆ, ಹಾಗಾದ್ರೆ ಸೊ ನಿಮ್ಗೆ ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. 1/x ಇಂಟು dx ಅಂತ ಇದ್ರೆ ಅದನ್ನ ನಾವು log x ಅಂತ ಬರೀಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ 1/n ಇಂಟು dn ಅಂತಿದೆ. ಹಾಗಾದ್ರೆ ಇದ್ರ ಸಿಂಪ್ಲಿಫಿಕೇಶನ್ ಏನಾಗುತ್ತೆ, log n ಅಂತ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಯಿತು. ಲಿಮಿಟ್ನ ಅಪ್ಲೈ ಮಾಡುವ. ಸೊ ಲಿಮಿಟ್ ವೇರಿ ಫ್ರಮ್ n naught to n. ಸೊ ದಟ್ಸ್ ಈಕ್ವಲ್ಸ್ ಟು here ಮೈನಸ್ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಹೊರಗಡೆ ತೆಗಿತೀನಿ. dt ನ ಇಂಟಿಗ್ರೇಷನ್ ಮಾಡಿದ್ರೆ t ವೇರ್ ಲಿಮಿಟ್ ವೇರೀಸ್ ಫ್ರಮ್ 0 to t. ಸೊ ಲಿಮಿಟ್ ಕೊಡೋದು ಗೊತ್ತಿದೆಯಲ್ಲ, ಫಸ್ಟ್ ಅಪ್ಪರ್ ಲಿಮಿಟ್ ಕೊಟ್ಟು ಮೈನಸ್ ಹಾಕಿ ಲೋಯರ್ ಲಿಮಿಟ್ ಹಾಕಬೇಕು. ಹಾಗಾದ್ರೆ ಲಾಗ್ ಆಫ್ ವೇರಿಯಬಲ್ ಎನ್ಗೆ ಏನು ಕೊಟ್ರೆ n ಮೈನಸ್ ಎನ್ಗೆ n naught ಕೊಟ್ರೆ ಲಾಗ್ n naught. ಸಿಂಪ್ಲಿಫಿಕೇಶನ್ ಆಯಿತು. ದಟ್ಸ್ ಈಕ್ವಲ್ಸ್ ಟು ಮೈನಸ್ ಲ್ಯಾಂಬ್ಡಾ ಇಂಟು ಟಿಗೆ ಟಿ ಕೊಟ್ರೆ ಟಿ ಮೈನಸ್ 0. ಸೊ ಹಾಗಾದ್ರೆ ಇದೇನಾಗಿದೆ, ಲಾಗ್ ಎಂ ಮೈನಸ್ ಲಾಗ್ ಎನ್ ಫಾರ್ಮಲ್ ಇದೆ. ಲಾಗ್ ಎಂ ಮೈನಸ್ ಲಾಗ್ ಎನ್ ಅಂತ ಇದ್ರೆ ಲಾಗ್ ಎಂ ಬೈ ಎನ್, ದಟ್ ಈಸ್ ಎನ್ ಬೈ ಎನ್ ನಾಟ್. ಲಾಗರಿಥಮ್ಸ್ ಅಲ್ಲಿ ನಿಮ್ಗೆ ಹೇಳಿರ್ತಾರೆ ಲಾಗ್ ಎಂ ಮೈನಸ್ ಲಾಗ್ ಎನ್ ಅನ್ನ ಏನಂತ ಬರ್ಕೊಳ್ಬಹುದು, ಲಾಗ್ ಎಂ ಬೈ ಲಾಗ್ ಎನ್ ಅಂತ ಬರ್ಕೊಳ್ಬಹುದು. ದಟ್ಸ್ ಈಕ್ವಲ್ಸ್ ಟು ಮೈನಸ್ ಲ್ಯಾಂಬ್ಡಾ ಟಿ. ಸೊ ಇದನ್ನ ಸಿಂಪ್ಲಿಫೈ ಮಾಡುವ ಎನ್ ಬೈ ಎನ್ ನಾಟ್ ದಟ್ಸ್ ಈಕ್ವಲ್ಸ್ ಟು ಲಾಗ್ ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ದಟ್ ಈಸ್ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ. ಸೊ ಲ್ಯಾಂಬ್ಡಾ ಟಿ ಆಗುತ್ತೆ. ಸೊ therefore rearrange ಮಾಡಿದ್ರೆ n is equals to n naught into e power minus lambda t. So this is the derivation.
ಇದೆಲ್ಲ ಆದಮೇಲೆ ಫೈನಲಿ ಕೊನೆಯಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೋರಿಸ್ಬೇಕಾಗತ್ತೆ. ನಂಬರ್ ಆಫ್ ಆಟಮ್ಸ್ ವಿತ್ ಟೈಮ್ ಯಾವ ಥರ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸ್ಯಾಂಪಲಲ್ಲಿ ಅನ್ನೋದು ಬರೀಬೇಕಾಗತ್ತೆ. ಸೊ ದಟ್ ಡಿಕ್ರೀಸಸ್ ವಿತ್ ಎಕ್ಸ್ಪೋನೆನ್ಷಿಯಲಿ ಕಡಿಮೆ ಆಗುತ್ತೆ ನಂಬರ್ ಆಫ್ ಆಟಮ್ಸ್ ವಿತ್ ಟೈಮ್. ಸೊ ಇದನ್ನು ನೀವು ತೋರಿಸ್ಬೇಕು ಕೊನೆಯಲ್ಲಿ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ 5 ಮಾರ್ಕ್ಸ್. ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಯಾವ ಥರ ಇರುತ್ತೆ ಅಂದರೆ, ಸ್ಟೇಟ್ ರೇಡಿಯೋ ಆಕ್ಟಿವ್ ಡಿಕೆ ಲಾ and show that n is equals to n0 into e power minus lambda t where symbols have their usual meaning ಅಂತ. ಸೊ ಹಿಂದಿನ ಕಾನ್ಸೆಪ್ಟಲ್ಲಿ ನಾನು ರೇಡಿಯೋ ಆಕ್ಟಿವ್ ಡಿಕೆ ಲಾ ಹೇಳಿದ್ದೀನಿ, ಅದನ್ನು ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಆಫ್ಟರ್ ದಟ್ ಈ ಡಿರೈವೇಷನ್ನ ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ 5 ಮಾರ್ಕ್ಸ್ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಸಿಗುತ್ತೆ.